ನೆಪೋಲಿಯನ್. ನಾವು ನಮ್ಮ ಜೀವನವನ್ನು 3 ಭಾಗಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಮೊದಲನೆಯ ಭಾಗವಾದ 25 ವರ್ಷಗಳು ಕಲಿಯಬೇಕು. ಎರಡನೆಯ ಭಾಗವಾದ 50-60 ವರ್ಷಗಳ ಕಾಲ ದುಡಿಯಬೇಕು. ಮೊದಲನೆಯದು ವಿದ್ಯಾರ್ಥಿ ಜೀವನ, ಜ್ಞಾನವನ್ನು ಪಡ್ಕೊಳ್ಬೇಕು. ಎರಡನೆಯದು ಗೃಹಸ್ಥ ಜೀವನ, ಕೆಲವನ್ನು ತಿಳಿದವರಿಂದ ಕಲಿಯುವುದು, ಶಾಸ್ತ್ರಗಳಿಂದ, ಕೆಲಸಗಳನ್ನು ಮಾಡಿ, ಸಂಘದಿಂದ, ತಾನೇ ಸ್ವತಃ ಆಲೋಚಿಸಿ ತೀರ್ಮಾನಿಸುವುದು. ಹೀಗೆ 5 ರೀತಿಯಲ್ಲಿ ಕಲಿಯುವುದು. ಹೀಗೆ ಮಾಡಿದಾಗ ಆತ ಒಬ್ಬ ವಿದ್ವಾಂಸನಾಗ್ತಾನೆ. ಕುಡುಕನೊಬ್ಬನು ಕುಡಿದು ಹಾಳಾಗಿ ಎಲ್ಲವನ್ನು ಕಳ್ಕೊಂಡಿದ್ದರೂ ಅವನು ಹೇಳ್ತಾನೆ, ನಾನು ನನ್ನ ಜೀವನವನ್ನೆಲ್ಲ ಕುಡಿದು ಹಾಳಾದರೂ ಲೋಕದ ಜನರಿಗೆ ಒಂದು ಪಾಠವನ್ನು ಕಲಿಸಿದ್ದೇನೆ, ಕುಡಿದು ನನ್ನಂತೆ ನಾಶವಾಗಬೇಡಿ ಅಂತ. ನೆಪೋಲಿಯನ್ ಬೋನಾಪಾರ್ಟ್ ಎಂಬ ಸಾಮಾನ್ಯನೊಬ್ಬನು ಫ್ರಾನ್ಸ್ ದೇಶವನ್ನು ಆಳಿದನು. ಆದರೆ ಆತ ಬಾಲಕನಾಗಿದ್ದಾಗ ಅವನಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ. ಒಂದೊಂದು ಸಲ ಒಬ್ಬ ಹಣ್ಣು ಮಾರುವವಳು ಒಂದು ಹಣ್ಣನ್ನು ಕೊಡ್ತಾ ಇರ್ತಾಳೆ. ಅವನಿಗೆ ಕಲಿಯುವ ಇಚ್ಛೆ ಉಂಟಾಗತ್ತೆ. ಕಲಿಯಲು ಪ್ರಾರಂಭಿಸ್ತಾನೆ. ಕಲಿತು ಮಿಲಿಟ್ರಿ ಶಾಲೆಗೆ ಸೇರ್ತಾನೆ. ಎಲ್ಲರೂ ಸಾಲಾಗಿ ನಿಂತಿರ್ತಾರೆ. ನೆಪೋಲಿಯನ್ ಕೊನೆಯಲ್ಲಿ ನಿಂತಿರ್ತಾನೆ. ಬಹಳ ಎತ್ತರ ಇರಲಿಲ್ಲ, ಕುಳ್ಳಗಿರ್ತಾನೆ. ಅವನಿಗೆ ಒಬ್ಬ ಕ್ಯಾಪ್ಟನ್ ಬರ್ತಾನೆ. ನಿಂತಿರುವ ಒಬ್ಬೊಬ್ಬರನ್ನು ಕೇಳ್ತಾನೆ, ನೀನು ಏನಾಗೋದಕ್ಕೆ ಬಯಸ್ತೀಯಾ ಅಂತ. ಆಗ ನಾನು ಲೆಫ್ಟಿನೆಂಟ್ ಆಗಲು ಬಯಸುತ್ತೇನೆ, ನಾನು ಕರ್ನಲ್ ಆಗುತ್ತೇನೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಎಲ್ಲರೂ. ಯಾರೂ ಅಸಾಮಾನ್ಯನಾಗುವೆ ಅಂತ ಹೇಳಲಿಲ್ಲ. ಕೊನೆಯಲ್ಲಿ ದಿಟ್ಟತನದಿಂದ ನಿಂತಿರ್ತಾನೆ ನೆಪೋಲಿಯನ್. ಅವನನ್ನು ಕೇಳ್ತಾರೆ. ಆಗ ನೆಪೋಲಿಯನ್ ಹೇಳಿದ, ನಾನು ಈ ದೇಶವನ್ನು ಆಳುವ ದೊರೆಯಾಗಬೇಕು ಅಂತ. ಆಗ ಕ್ಯಾಪ್ಟನ್ ಕೇಳ್ತಾನೆ, ನೀನು ಇಷ್ಟೇ ಎತ್ತರ ಇರಬೇಯಲ್ಲ ಅಂತ. ಅದಕ್ಕಾಗಿಯೇ ನಾನು ಎತ್ತರ ಬೆಳೆಯಬೇಕು ಅಂತ ಹೇಳ್ತಾನೆ. ಹೀಗೆ ಆತ ಸಾಮ್ರಾಟನಾಗ್ತಾನೆ. ನಂತರ ಒಂದು ಸಲ ತಾನು ಹಿಂದೆ ವಾಸವಾಗಿದ್ದ ಸ್ಥಳಕ್ಕೆ ಬರ್ತಾನೆ. ಯಾಕೆಂದರೆ ಹಿಂದೆ ಅವನು ಒಂದು ಹಣ್ಣನ್ನು ತಿಂದಿರ್ತಾನೆ. ಅದರ ಬೆಲೆ ಹಣ ಕೊಡಲು ಅವನ ಹತ್ರ ಹಣ ಇರೋದಿಲ್ಲ. ಆದ್ದರಿಂದ ಈಗ ಕೊಡೋದಕ್ಕೋಸ್ಕರ ಬಂದಿರ್ತಾನೆ. ಅವನಿಗೆ ಹಣ್ಣು ಕೊಡ್ತಾ ಇದ್ದವಳು ಈಗ ಮುದುಕಿಯಾಗಿರ್ತಾಳೆ. ನೆಪೋಲಿಯನ್ನನ ಗುರುತು ಸಿಗಲಿಲ್ಲ. ಆದರೆ ಅವನೊಬ್ಬ ಅರಸಿಕ ಅಂತ ಹೇಳಿರ್ತಾಳೆ. ಆಗ ನೆಪೋಲಿಯನ್ ಉತ್ತರಿಸ್ತಾನೆ, ಹೌದು, ಆಗ ನಾನು ಅರಸಿಕನಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿದೆ. ಆದ್ದರಿಂದ ನಾನು ಇಂದು ಸಾಮ್ರಾಟನಾದೆ. ಆಗ ಇನ್ನೂ ನನಗೆ ಕಲಿಯುವುದು ಬಹಳವಾಗಿತ್ತು ಅಂತ ಹೇಳ್ತಾನೆ. ಹೀಗೆ ಉತ್ತರಿಸಿ ಅವಳಿಗೆ ಲಕ್ಷಪಟ್ಟು ಹಣವನ್ನು ಕೊಡ್ತಾನೆ. ಅವಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾನೆ ನೆಪೋಲಿಯನ್.